ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ, ಆಮೇಲೆ ಮದುವೆ ಮನೇಲಿ ಮಾಡುವಂಥ ಸ್ಟೈಲಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ, ಜೊತೆಗೆ ಬಜ್ಜಿ ಮಾಡಿದ್ದೀನಿ. ಆದರೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋದ ಬನ್ನಿ. ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಬನ್ನಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಮನೇಲಿ ಮಾಡುವಂತಹ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು, ಫಸ್ಟು ನಾವು ರುಬ್ಬಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು: ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪುಕಾಳು, ಧನಿಯಾಕಾಳು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಾಯಿ. ಇದಿಷ್ಟನ್ನು ನಾವು ರುಬ್ಕೊಳ್ಳೋದು. ಇನ್ನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇನ್ನು ಅಕ್ಕಿಲಿ ನಾನು ಇದರಲ್ಲಿ ಪಾವಿನ ಅಳತೆ ತೊಗೊಂಡಿರೋದು. ಪಾವಿಗೆ ನಾನು ಒಂದು ಚೊಂಬು ಅಳತೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚೊಂಬು ನೀರು ಹಾಕ್ಕೊಳ್ಳೋದು. ನೀವೇನಾರು ಅಕ್ಕಿ ತೊಗೋತೀನಿ ಅಂತ ಹೇಳಿದ್ರೆ ಒಂದು ಲೋಟಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಬನ್ನಿ, ಫಸ್ಟು ನಾವು ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್, ಇವಾಗ ನಾನು ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಕಾದಿದೆ. ಈಗ ಇದಕ್ಕೆ ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಇದಾಗಲಿ, ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿ ಜೊತೆ ಉಪ್ಪನ್ನು ಸಹ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ, ಯಾಕೆಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಚೆನ್ನಾಗಿರುತ್ತದೆ. ಓಕೆನಾ? ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ತರಕಾರಿ ಹಾಕೋತಾ ಇದ್ದೀನಿ. ತರಕಾರಿಲೂ ಅಷ್ಟೇ, ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ನಾವೇನೇ ಹಾಕಿದ್ರು ಚೆನ್ನಾಗಿ ಅದು ಬೇಯಬೇಕು ಒಗ್ಗರಣೆಯಲ್ಲಿ, ಆವಾಗಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು. ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್. ಆಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್. ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ. ನಾನು ರುಬ್ಬಿರೋವಂಥ ಮಸಾಲೆ ಹಾಕಿರೋ ಜೊತೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್. ಎಲ್ಲ ಚೆನ್ನಾಗಿ ಇದು ಬೆಂದಿದೆ. ಈಗ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ನೋಡಿ, 1 ಪಾವ್ ಅಕ್ಕಿಗೆ 1 ಚೊಂಬು ನೀರು ಹಾಕೋತಾ ಇದ್ದೀನಿ. ನಾನು ಇದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಯಾಕೆಂದರೆ ವೇಸ್ಟ್ ಆಗೋದು ಬೇಡಲ್ಲ. ಇದು ಒಂದು ಮಳ್ಳು ಬರಬೇಕು, ಒಂದು ಮಳ್ಳು ಬರಲಿ ಫ್ರೆಂಡ್. ನಾವು ಬೇಯಕ್ಕಿಟ್ಟಿದ್ದು ಒಂದು ಮಳ್ಳು ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ, ಓಕೆನಾ? ನಾನು ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ, ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಮಳ್ಳು ಬರಬೇಕು, ಆದರೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನಾನು ಕರೆಕ್ಟಾಗಿದೆ. ಇದು ಒಂದು ಮಳ್ಳು ಬರಲಿ. ಫ್ರೆಂಡ್, ಎಲ್ಲ ಒಂದು ಮಳ್ಳು ಬಂದಿದೆ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸಹ ಹಾಕೋತಾ ಇದ್ದೀನಿ. ಈಗ ಇದೊಂದು 2 ವಿಷಲ್ ಕೂಕ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ಉರಿ ಕಡಿಮೆ ಮಾಡ್ಕೊಳ್ಳಿ. ಎಷ್ಟು ಬೇಕಷ್ಟು ಮಾಡಿಕೊಂಡು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಓಕೆ, ಬನ್ನಿ ಫ್ರೆಂಡ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಂಕ್ಷನಲ್ಲಿ ಮಾಡುವಂಥದ್ದೇ ಇದು ವೆಜಿಟೇಬಲ್ ಬಿರಿಯಾನಿ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಆದರೆ ದಯವಿಟ್ಟು ಟ್ರೈ ಮಾಡಿ ತಕ್ಕಾಗಿ
ನೀವು ಲೈಕು ಸಬ್ಸ್ಕ್ರೈಬರು ಸಪೋರ್ಟು ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್ ನೋಡಿ ಇದು ತುಂಬ ಚೆನ್ನಾಗಾಗಿದೆ, ಟ್ರೈ ಮಾಡಿ. ಓಕೆನಾ? ಬಾಯ್ ಫ್ರೆಂಡ್ಸ್.